ಇನ್ನು ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಂತೂ ಸಮಸ್ಯೆಗಳು ಯಾವತ್ತೂ ಸರಿ ಹೋಗೋದೇ ಇಲ್ಲ. ಮನೆಯಿಂದ ಆಚೆ ಬರೋಕ್ಕಾಗದೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಬೇರೆಡೆ ಹೋಗ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ ನಿವಾಸಿಗಳು ಬಾಗ್ಲಾಕೊಂಡು ಉಪಹಾರ ನೀರು ಇಲ್ಲದೆ ಪರದಾಡಿದ್ದಾರೆ. ಆಮೇಲೆ ನಾವು ಅದನ್ನು ಬೆಳಗ್ಗೆಯಿಂದಲೂ ಕೂಡ ಸುದ್ದಿ ಮಾಡ್ತಾ ಇದ್ವಿ. ಈಗ ಪಾಲಿಕೆಯವರು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿನ ನಿವಾಸಿಗಳಿಗೆ ಹಾಲು, ನೀರು, ಉಪಹಾರ ಎಲ್ಲವನ್ನ ವಿತರಣೆ ಮಾಡಿದ್ದಾರೆ. ಅಲ್ಲಿ ಪ್ರಾಬ್ಲಮ್ ಹೆಂಗೆ ಅಂತಂದರೆ, ಜನಕ್ಕೆ ಮನೆಯಿಂದ ಹೊರಗೆ ಬಂದರೆ ತಾನೇ ಏನಾದ್ರು ಖರೀದಿ ಮಾಡೋದಕ್ಕಾಗತ್ತೆ. ಏನೂ ಮಾಡ್ತಾ ಇಲ್ಲ, ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಯಾಕೆಂದರೆ ನೀರು ತೆಗ್ತಾ ಇಲ್ಲ. ಹಾಗಾಗಿ ಪಾಲಿಕೆಯವರು ಪ್ರತಿಯೊಂದು ಮನೆಗೂ ಕೂಡ ನೀರು, ಬೆಳಗ್ಗಿನ ತಿಂಡಿ ಮತ್ತು ಹಾಲು ಎಲ್ಲವನ್ನು ಕೊಟ್ಟಿದ್ದಾರೆ. ಎಷ್ಟೋ ಮನೆಗಳಲ್ಲಿ ವಯೋವೃದ್ಧರಿರ್ತಾರೆ, ಪುಟಾಣಿ ಮಕ್ಕಳಿರ್ತವೆ, ಗರ್ಭಿಣಿಯರು, ಬಾಣಂತಿಯರು ಇರ್ತಾರೆ. ಮತ್ತು ಅವ್ರಿಗೆಲ್ಲ ಉಪವಾಸಕ್ಕಿಡೋಕ್ಕಾಗಲ್ಲ. ಯಾರಾದರೂ ಇನಿಷಿಯೇಟ್ ತಗೊಳ್ಳೇಬೇಕು, ಅದು ಅವ್ರ ಕೆಲಸ. ಸೊ ಹಾಗಾಗಿ ಇವಾಗ ಪಾಲಿಕೆಯವರು ಸಾಯಿ ಲೇಔಟ್ನಲ್ಲಿ ಒಂದು ನೀರಿನ ಪ್ರಮಾಣವನ್ನು ತಗ್ಗಿಸ್ಬೇಕು. ನಿಮ್ಮನ್ನು ಯಾರೂ ಬೇಡಲ್ಲ, ಎಲ್ಲ ಸರಿ ಇದ್ದರೆ. ಅಸಹಾಯಕರಾಗ್ಬಿಟ್ಟಿದ್ದಾರೆ ಪಾಪ ಅವರೆಲ್ಲ. ಇನ್ನು ಮಳೆ ನೀರಿನಲ್ಲಿ ಸಾಯಿ ಲೇಔಟ್ನಲ್ಲಿ ಹಾವುಗಳ ಕಾಟ ಜಾಸ್ತಿ ಆಗ್ತಾ ಇದೆ. ನೀರು ಖಾಲಿಯಾದ ಮನೆಯಲ್ಲಿ ಹಾವುಗಳು ಓಡಾಡ್ತಾ ಇವೆ ಅಂತೆ. ಎಷ್ಟು ಸಮಸ್ಯೆಗಳು, ಯಾವ್ಯಾವ ರೀತಿ ಸಮಸ್ಯೆಗಳು ನೋಡಿ. ನೀರು ಖಾಲಿ ಮಾಡಿದ ಮನೆಯೊಳಗೆ ಹಾವಿನ ಮರಿಗಳಿವೆ. ಹಾವನ್ನು ಸಂರಕ್ಷಣೆ ಮಾಡಿದ್ದಾರೆ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ. ಇದೊಂದು ದೊಡ್ಡ ಕಷ್ಟ ನೋಡಿ. ಅಲ್ಲಿ ಯಾವ್ಯಾವ ಹಾವಿನ ಮರಿಗಳು, ಅದೇನೋ ವಿಷಪೂರಿತನ, ವಿಷವಲ್ಲದ್ದ ಗೊತ್ತಾಗಲ್ಲ. ಮನೆ ಒಳಗಡೆ ನೀರು ತೆಗ್ತಾ ಇದ್ದಂಗೆ ಅಲ್ಲೆಲ್ಲ ಹಾವಿನ ಮರಿಗಳು ಓಡಾಡೋದಕ್ಕೆ ಶುರುವಾಗಿದೆ. ಪುಣ್ಯ ದೊಡ್ಡ ದೊಡ್ಡ ಹಾವುಗಳು ಕಾಣಿಸ್ಕೊಂಡಿದೆಯಾ ಇನ್ನೂ ಅಂತಂದರೆ ಇಲ್ಲ. ಆ ಥರದ ಸಮಸ್ಯೆ ಆಗಿಲ್ಲ ಇಲ್ಲಿ ತನಕ. ಏನೇ ಆದರೂ ಮನೆಯವ್ರಿಗೆ ಹೆದರಿಕೆ ಆಗಲ್ವಾ ಹಾವಿನ ಮರಿ ನೋಡಿದ ತಕ್ಷಣ? ಇವುಗಳನ್ನ ಈಗ ರಕ್ಷಣೆ ಮಾಡಬೇಕಾದ ಅನಿವಾರ್ಯತೆ. ನೀರಿರೋ ತನಕ ಒಂದು ಸಮಸ್ಯೆ, ನೀರಿನ ಪ್ರಮಾಣ ಇಳಿದ ಮೇಲೆ ಇನ್ನೊಂದು ಸಮಸ್ಯೆ ನೋಡಿ. ಸಿಕ್ತಾ ಇನ್ನೊಂದು ಇಲ್ಲ. ನೋಡಿ, ಸಾಯಿ ಲೇಔಟ್ನಲ್ಲಿ ಮಳೆಯಿಂದ ಒಂದೊಂದಲ್ಲ ಸಮಸ್ಯೆಗಳು ಅನ್ನೋದಕ್ಕೆ ಶ್ವಾನಗಳು ಇದರಿಂದ ಹೊರತಾಗಿಲ್ಲ. ಜಲಾವೃತ ಪ್ರದೇಶದಿಂದ ಆಚೆ ಬರೋಕ್ಕಾಗದೆ ಶ್ವಾನಗಳು ಪರದಾಡ್ತಾ ಇವೆ. ನೀರಿಂದ ಹೊರಗೂ ಬರೋಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಪಾಪ ಊಟ ಸಿಗ್ತಿಲ್ಲ ಅವುಗಳಿಗೆ. ದಿಕ್ಕು ತೋಚದಂತೆ ಪರದಾಡ್ತಾ ಇವೆ ಬೀದಿ ನಾಯಿಗಳು. ಜನರಿಗೇನೋ ಪಾಲಿಕೆಯವರು ತಿಂಡಿ ಗಿಂಡಿ ತಂದು ಕೊಟ್ಬಿಟ್ರು, ಪಾಪ ಇವುಗಳ ಗತಿ ಏನು? ಅವು ಜೀವಿಗಳೇ ಅಲ್ವಾ? ಅದಕ್ಕೂ ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಪ್ರಾಣಿ ಪ್ರಿಯರು, ಪ್ರಾಣಿ ಪ್ರೇಮಿಗಳು ಅಂತೆಲ್ಲ ಹೇಳ್ಕೊತಾರಲ್ಲ, ಅಥವಾ ಅದಕ್ಕೆ ಅಂತ ಸಂಘಟನೆಗಳಿವೆಯಲ್ಲ, ಬೋಟಲ್ಲಾದರೂ ಹೋಗಿ ಆ ನಾಯಿಗಳನ್ನು ರೆಸ್ಕ್ಯೂ ಮಾಡಿಕೊಂಡು ಹೊರಗಡೆಗೆ ತೊಗೊಂಬನ್ನಿ. ಪಾಪ ನೋಡೋಕ್ಕಾಗಲ್ಲ. ಜನರಾದರೆ, ಮನುಷ್ಯರಾದರೆ ಹೇಳ್ಕೊತಾರೆ ಕಷ್ಟವನ್ನು. ಅವೆಲ್ಲ ಹೋಗಬೇಕು, ಏನು ಮಾಡಬೇಕು? ಹೋದ ಸರ್ತಿ ಎಲ್ಲ ಹೀಗಾಗಿದ್ದಾಗ ಬೋಟಲ್ಲೇ ಶ್ವಾನಗಳನ್ನು ರೆಸ್ಕ್ಯೂ ಮಾಡಿದ್ರು. ಈ ಸರ್ತಿನೂ ಆ ಕೆಲಸ ಆಗಬೇಕು. ಅಲ್ಲಿನ ಜನ ಪಾಪ ಅವ್ರಿಗೆ ತಿನ್ನೋಕ್ಕೆ ಗತಿ ಇಲ್ಲ, ಊಟ ತಿಂಡಿ ಸಿಗ್ತಾ ಇಲ್ಲ, ಮನೆಯಲ್ಲಿ ರೇಷನ್ ಇಲ್ಲ, ಅಡುಗೆ ಮಾಡ್ಕೊಳಕ್ಕಾಗ್ತಿಲ್ಲ. ಇನ್ನು ಇವಕ್ಕೆ ಎಲ್ಲಿ ಹಾಕ್ತಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಮನುಷ್ಯರೇನೋ ತಮ್ಮ ಸಂಕಷ್ಟಗಳನ್ನು ಹೇಳ್ಕೊತಾರೆ. ಪಾಲಿಕೆಯಿಂದ ಈಗ ಉಪಹಾರದ ವ್ಯವಸ್ಥೆ ಆಗಿದೆ. ಪಾಪ ಈ ಬೀದಿ ನಾಯಿಗಳ ಕಷ್ಟ ಏನು? ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ? ಅವುಗಳನ್ನು ಸಂರಕ್ಷಣೆ ಮಾಡಿ ಹೊರಗಡೆ ಆದರೂ ತಂದು ಬಿಡಬೇಕಲ್ವ ಅಟ್ಲೀಸ್ಟ್ ಅಂತ. ಅರವಿಂದ್, ಬಹಳ ಪ್ರಮುಖವಾಗಿ ಅವೆಲ್ಲವೂ ಕೂಡ ಸಾಕು ನಾಯಿಗಳು ಇಲ್ಲಿರುವಂತಹ ಮನೆಗಳಲ್ಲೇ ಇದ್ದಂಥವು. ಬಟ್ ಆದರೆ ನೀರು ತುಂಬಿದಂತಹ ಕಾರಣಕ್ಕಾಗಿ ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದು ಗೊತ್ತಾಗದೆ ಅವೆಲ್ಲವೂ ಕೂಡ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವೊಂದಷ್ಟು ನಾಯಿಗಳನ್ನು ಆಚೆ ತೆಗೆಯುವಂಥ ಕೆಲಸಗಳಾಗಿದೆ. ಅಂದರೆ ಯಾವೆಲ್ಲ ನಾಯಿಗಳು ಹತ್ತಿರದಲ್ಲಿದ್ವು ಅವೆಲ್ಲವನ್ನ ಕೂಡ ಹೊರಗೆ ತೆಗೆದು ಬಿಡುವಂಥ ಕೆಲಸಗಳನ್ನ ಮಾಡಿದ್ದಾರೆ, ಮನೆಯಿಂದ ದೂರ ಆಗಿದ್ದಂಥವನ್ನ. ಇನ್ನು ಮನೆಯ ಮೇಲ್ಭಾಗದಲ್ಲಿ ಇದ್ದಂತಹ ನಾಯಿಗಳಿಗೆ ಅವುಗಳಿಗೆ ಬೇಕಾದಂಥ ಆಹಾರವನ್ನು ಸದ್ಯ ಪಾಲಿಕೆಯಿಂದಲೇ ಕೊಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಅಂದರೆ ಪರ್ಯಾಯವಾಗಿ ಏನಲ್ಲ, ಇದ್ದಂತಹ ಆಹಾರಗಳನ್ನೇ ಅಂದರೆ ಜನರಿಗೆ ಏನು ಕೊಡ್ತಾ ಇದ್ದಾರೆ ಅವುಗಳನ್ನೇ ಅವು ಒಂದು ಸ್ವಲ್ಪ ಕೊಡುವಂಥ ಕೆಲಸಗಳನ್ನ ಸದ್ಯ ಮಾಡ್ತಾ ಇದ್ದಾರೆ. ಬಟ್ ಅವುಗಳ ಪರಿಸ್ಥಿತಿ ಭಾಳ ಶೋಚನೀಯವಾಗಿದೆ. ಮಳೆ ಬಂದರೆ ಇರೋದಕ್ಕೆ ಆಗ್ತಾ ಇಲ್ಲ, ಜೊತೆಗೆ ಒಂದು ಕಡೆ ನೀರು ಬೇರೆ ಜಾಸ್ತಿ ಆಗ್ತಾ ಇದೆ, ಯಾವ ಕಡೆಯಿಂದ ನೀರು ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಒಂದಷ್ಟು ನಾಯಿಗಳಂತೂ ಬರುವಂಥವ್ರನ್ನ ಹೋಗುವಂಥವ್ರನ್ನ ಅವ್ರನ್ನ ನೋಡಿ ಗೋಗರಿಯುವಂಥ ರೀತಿಯಲ್ಲೇ ಅವು ಕೂಡ ಅವು ವರ್ತನೆಯನ್ನು ತೋರಿಸ್ತಾ ಇದ್ದಾವೆ. ಕೆಲವೊಂದಷ್ಟು ಜನ ಅವುಗಳಿಗೆ ಬಿಸ್ಕೆಟನ್ನು ಕೊಡುವಂಥದ್ದು ಈ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಸದ್ಯಕ್ಕೆ ಮುಂಚೆ ಆರಂಭದಲ್ಲಿ ಬೆಳಗ್ಗೆ ಇದ್ದಂತಹ ಪರಿಸ್ಥಿತಿ
ಪರಿಸ್ಥಿತಿಗಳಿಲ್ಲ. ಆ ಕಾರಣಕ್ಕಾಗಿ ಅವುಗಳು ಕೂಡ ಸ್ವಲ್ಪ ಆರಾಮಾಗಿದೆ. ಇನ್ನು ಲೇಔಟ್ನ ಪರಿಸ್ಥಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೀರು ಅಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ, ಬಟ್ ಬರ್ತಾ ಇರುವಂಥ ಹರಿಯುವಂಥ ನೀರು ಅಷ್ಟೇ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆಚೆ ಹೋಗ್ತಾ ಇಲ್ಲ. ಸೊ ಆ ಕಾರಣದೇ ಈಗ ಅದೇ ಪಾಲಿಕೆಗೆ ಆಗಿರುವಂತಹ ತಲೆನೋವು. ಸದ್ಯ ನೀರನ್ನು ಹೊರ ಹಾಕುವಂಥ ನಿಟ್ಟಲ್ಲಿ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳೇನಿದ್ದಾರೆ ಅವರನ್ನು ಕೂಡ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಜೊತೆಗೆ ಹೆಚ್ಚುವರಿಯಾಗಿ ಜಾಗವನ್ನು ಅಂದರೆ ಡ್ರೈನೇಜ್ಗಳೇನಿದ್ವು ಅವುಗಳನ್ನ ಓಪನ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ನೀರನ್ನು ಹೊರ ಹಾಕುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇವತ್ತು ಮಳೆ ಬರಲಿಲ್ಲ ಅಂದರೆ ಮಾತ್ರ ಇವೆಲ್ಲವೂ ಕೂಡ ಸಾಧ್ಯ. ಒಂದೊಮ್ಮೆ ಮಧ್ಯಾಹ್ನದ ನಂತರ ಸಂಜೆ ಅಥವಾ ರಾತ್ರಿ ವೇಳೆಗೆ ಮತ್ತೆ ಮಳೆ ಬಂತು ಅಂತ ಹೇಳಿದ್ರೆ ಇದೇ ಪರಿಸ್ಥಿತಿ, ಇದಕ್ಕಿಂತಲೂ ಹೆಚ್ಚಿನ ಶೋಚನೀಯವಾದಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ಸ್ಥಳಕ್ಕೆ ಜಾಯಿಂಟ್ ಕಮಿಷನರ್ ಕೂಡ ಸ್ಥಳಕ್ಕೆ ಬಂದು ಇಲ್ಲಿನ ಕೆಲವೊಂದಷ್ಟು ಪರಿಸ್ಥಿತಿಯನ್ನು ರಸ್ತೆಯಲ್ಲೇ ನಿಂತು ಅವಲೋಕವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಶಾಶ್ವತ ಪರಿಹಾರದ ಮಾಡ್ತೇವೆ, ಇದಕ್ಕೆಲ್ಲವನ್ನ ಕೂಡ ಸರಿ ಮಾಡ್ತೇವೆ ಅಂತೇಳಿ 4 ವರ್ಷದಿಂದ ಯಾವ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ಕೂಡ ಅದೇ ಉತ್ತರವನ್ನು ಕೊಟ್ಟು ಹೋಗುವಂಥ ಕೆಲಸಗಳಾಗಿದೆ. ಬಟ್ ಆದರೆ ಇಲ್ಲಿನ ಸಿಬ್ಬಂದಿ, ಇಲ್ಲಿನ ಜನ ಏನಿದ್ದಾರೆ, ಇಲ್ಲಿನ ಜನರು ಮಾತ್ರ ಯಾವ ಅಧಿಕಾರಿಗಳ ಮಾತಿನ ಮೇಲೂ ಕೂಡ ನಂಬಿಕೆ ಇಲ್ಲದಂಥ ಪರಿಸ್ಥಿತಿಗೆ ತಲುಪಿರುವಂಥ ಕಾರಣಕ್ಕಾಗಿ ಬರುವಂಥ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸದ್ಯ ಇದು ಸಾಯಿ ಲೇಔಟ್ನಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿ. ಅರವಿಂದ್. ರೈಟ್, ಥ್ಯಾಂಕ್ ಯು ರಾಘು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಯಾರು ಭೇಟಿ ಕೊಟ್ಟರು ನಾವು ಶಾಶ್ವತ ಪರಿಹಾರ ಕೊಟ್ಬಿಡ್ತೀವಿ ಅಂತ ಡೈಲಾಗ್ ಹೊಡಿತಾರೆ. ಶಾಶ್ವತ ಪರಿಹಾರ ಅಂದರೆ ಏನು ಕೇಳಬೇಕು ಯಾರು ಒಬ್ಬರು. ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸಾಯಿ ಲೇಔಟ್ಗೆ ನೀರು ನುಗ್ಗದ ರೀತಿಯಲ್ಲಿ ಏನು ಪ್ಲ್ಯಾನು ಅಂದರೆ ಯಾರಿಗೂ ಗೊತ್ತಿಲ್ಲ, ಇಂಜಿನಿಯರ್ಗಳಿಗೂ ಗೊತ್ತಿರಲ್ಲ.